ಹೆಸರು ಇಡಬೇಕಾದ್ರೆ ಯಾವ ಕಿವ್ಯಾಗ ಹೆಸರು ಇಡ್ಬೇಕ್ರಿ? ಯಾವ ಕಿವಿ ಯವ ಯವ ಇದು ನಮ್ಮ ಪ್ರವಚನ ಅಂದ್ರೆ ಒಂದು ರೀತಿ ನಾವು ಒಬ್ಬನ ಒದರೋದು ಅಲ್ರಿ. ಇದ್ರೊಳಗೆ ಇದು ಒಂದು ರೀತಿ ಸಾಲ್ಯಾಗ ಮಾಸ್ತರ್ ಇದ್ದಂಗೆ ರೀ ಅದು. ಯಾವ ಕಿವ್ಯಾಗ ರೀ? ಎಡ್ಗಿವ್ಯಾಗ ಬಲಗಿವ್ಯಾಗ? ಯಾವ ಕಿವ್ಯಾಗ? ನಮ್ಮವ್ಗ ತಿಳ್ಕೊಂಡ್ಬಿಟ್ಟಾರ ಬಲಗಯ್ಯ ಬಲಗಾಲ ಇವಟ್ಟ ಶ್ರೇಷ್ಠ, ಉಳ್ಕಾದೆಲ್ಲ ಕನಿಷ್ಠ. ನೀವು ತಿಳ್ಕೊಬೇಕವ, ಗುರುಗಳ ಕಡೆಯಿಂದ ಲಿಂಗ ದೀಕ್ಷೆ ಪಡ್ಕೊಳ್ಳುವಾಗ, ಉಪದೇಶ ಮಾಡಿಕೊಳ್ಳುವಾಗ, ಇನ್ನು ಹೆಸರಿಡುವಾಗ ಎಡಗಿವಿ ಒಳಗಡೆ ಇಡಬೇಕು. ಯಾಕೆ ಎಡಗಿವಿ ಒಳಗಡೆ ಇಡಬೇಕು ಅಂತಂದ್ರೆ, ನಿಮ್ಮ ಹೃದಯ ಎಡಗಡೆ ಇರ್ತದ ಬಲಗಡೆ ಇರ್ತದ? ಯಾವ ಕಡೆ ಇರ್ತದ? ಎಡಗಡೆ. ನೀ ಇಟ್ಟಿರ್ತಕ್ಕಂಥ ಹೆಸರು, ನೀ ಪಡೆದಿರ್ತಕ್ಕಂಥ ಉಪದೇಶ ಅದು ನೇರವಾಗಿ ನಿನ್ನ ಹೃದಯಕ್ಕೆ ಟಚ್ ಆಗಬೇಕಾಗಿತ್ತು ಅಂತಂದ್ರೆ ನಿನ್ನ ಹೃದಯಕ್ಕೆ ಸಮೀಪ ಆಗಿರುವಂತ ಕಿವಿ ಯಾವ ಕಿವಿ? ಎಡಗಿವಿ. ಆ ಕಾರಣಕ್ಕೆ ಎಡಗಿವಿ ಒಳಗಡೆ ನಾಮಕರಣವನ್ನು ಮಾಡಬೇಕು. ಇನ್ನು ಮನೆಗೆ ಸ್ವಾಮಿಗಳು ಬಂದಾಗ ಈ ಗಂಡ ಹೆಂಡತಿ ಪಾತ್ ಪೂಜೆ ಮಾಡ್ಕೊಳ್ಳುವಾಗ ಗಂಡ ಎಡಕ್ಕೋ ಹೆಂಡತಿ ಬಲಕ್ಕೋ ಭಾಳ ಗೊಂದಲಕ್ಕೊಳಗಾಕಿರ್ತೀರಿ. ಯವ ಯಾರು ಎಡಕ್ಕಿರ್ಬೇಕ್ರಿ? ಯಾರ ಎಡಕ್ಕ? ಗಂಡನ ನಿಮಗ ಅಟ್ಟು ಗೊತ್ತಾಗ್ಲಿಲ್ಲ, ಎಡಬಲ ಗೊತ್ತಾಗ್ಲಿಲ್ಲ ಅಂತ ನಿಮ್ಮ ಯಜಮಾನ್ರ ಕಿಶೆ ಯಾಕಡೆ ಐತಿ ನೋಡ್ರಿ. ಸೀದಾ ಕಿಶೆ ಯಾಕಡ್ರಿ ಆ ಕಡೆ ಹೋಗಿ ನಿಂತ್ಕೊಂಡ್ಬಿಡುದ್ರಿ ಸುಮ್ಮನೆ ಹೋಗಿ. ಹೌದಿಲ್ರಿ? ಯಾಕಂದ್ರೆ ಗೃಹಲಕ್ಷ್ಮಿ ಯಾಕೆ ಬಂದೈತಿ ಅಂತ ಈಗ ಅರ್ಥ ಆಗತ್ತ ನನಗದು. ಆ ಕಿಶೆ ಖಾಲಿ ಅದಾಗೊಮ್ಮೆ ಈ ಕಡೆ ತುಂಬಾಕ್ ಅಂತದ. ತಿಂಗಳ ಬರಾಕತ್ತಲ್ಲ ಗೃಹಲಕ್ಷ್ಮಿ, ಅವನ ಈ ಕಡೆ ತುಂಬಿಸ್ಬೇಕಂತ ತಿಳ್ಕೊಂಡು ಕಿಶೆ ಅವಿಗೆ ಸಮೀಪ ಆಗಾಕ ನಿರ್ಸಾರ ಬಿಟ್ಟಾರ ಅವ್ರು ನಿಮಗೆಲ್ಲ. ಎಡ ಅನ್ನುವಂಥದ್ದು ಅದು ಹೃದಯದ ಭಾಗ ಅನ್ನುವ ಕಾರಣಕ್ಕೆ ಎಡಗಡೆ ಅನ್ನುವಂಥದ್ದು ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಬರ್ತೀವಿ. ಇದು ನಾಮಕರಣ ಮಾಡುವಂಥ ಇವೆಲ್ಲ ಸಂದರ್ಭಗಳನ್ನು ತಾವೆಲ್ಲ ಕೇಳ್ಕೊಂಡು ಬರ್ತೀರಿ. ನಮ್ಮ ಅದರಲ್ಲಿ ವಿಶೇಷವಾಗಿ ನಮ್ಮ ಶರಣ ಧರ್ಮದೊಳಗೆ, ಶಿವಯೋಗಿಗಳ ಸಿದ್ಧ ಧರ್ಮದೊಳಗೆ, ವೀರಶೈವ ಲಿಂಗಾಯತ ಧರ್ಮದೊಳಗೆ ಮುಖ್ಯವಾಗಿ ತಾಯಿ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ಒಟ್ಟು 16 ಸಂಸ್ಕಾರಗಳಾಗ್ತಾವ. ನೋಡ್ರಿ ಹುಟ್ಟುಕ್ಕಿಂತ ಪೂರ್ವದೊಳಗಡೆನೆ ತಾಯಿ ಗರ್ಭದೊಳಗಿದ್ದಾಗ ಸಂಸ್ಕಾರ ಚಾಲು ಆಗ್ತದೆ ನಮಗ. ಬೇರೆ ಧರ್ಮ ನೋಡ್ರಿ, ಬೇರೆ ಧರ್ಮದೊಳಗೆ ಸಂಸ್ಕಾರ ಇಲ್ಲ. ಹುಟ್ಟಿ ಆರಂಭ ಆದ ಮೇಲೆ ಸಂಸ್ಕಾರಗಳು ಚಾಲುವಾಗ್ತಾವ. ಆದ್ರೆ ನಮ್ಮ ಧರ್ಮದೊಳಗ, ಲಿಂಗವಂತ ಧರ್ಮದೊಳಗ ತಾಯಿ ಗರ್ಭದೊಳಗಿದ್ದಾಗ 3 ತಿಂಗಳಿಗೆ ಒಂದಿನ ಮಾಡ್ತೀರಿ ಕಳಕುಬಸ, ನೋ ಗ್ಯಾರಂಟಿ ಅದ. ಮುಂದೆ ಯಾವುದು? 8 ತಿಂಗಳಿಗೆ ಮಾಡ್ತೀರಿ ನೋಡ್ರಿ. 8ನೇ ತಿಂಗಳಿಗೆ ಕುಬುಸ ಅಂತ ದೊಡ್ಡ ಮಾಡ್ಕೊತ ಹೊಂಟೇರಿ. ಅದ್ರ ನಿಜವಾದ ಅರ್ಥ ಏನದ ಅಂತಂದ್ರೆ, 8ನೇ ತಿಂಗಳಿಗೆ ಮಣಿ ಗುರುಗಳನ್ನ ಕರೆಸಿ ಗುರುಗಳ ಕಡೆಯಿಂದ ಲಿಂಗ ಕಟ್ಟಿಸುದು ಅಂತ ಕಾರ್ಯವನ್ನು ಮಾಡ್ತಾರೆ ಅವಾಗಿನ ಕಾಲದೊಳಗೆ. ಈಗೂ ಕೆಲವೊಂದು ಕಡೆ ಮಾಡ್ತಾರೆ, ಇಲ್ಲ ಅಂತ ಹೇಳುವುದಿಲ್ಲ. 8ನೇ ತಿಂಗಳಿಗೆ ಮಾಡ್ಬೇಕವ. 8ನೇ ತಿಂಗಳಿಗೆ ಯಾವಾಗ ಲಿಂಗ ಕಟ್ಟಿಸುವಂತ ಕಾರ್ಯ ಮಾಡಿದ್ರಿ ಅಂತಂದ್ರೆ ಹುಟ್ಟಿ ಆದ್ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂತಕ ಅನ್ನುವಂಥದ್ದು ಬರುವುದಿಲ್ಲ. ಬೇರೆ ಧರ್ಮದೊಳಗ ಹುಟ್ಟಿ ಆದ್ಮೇಲೆ 5 ದಿವಸ 10 ದಿವಸ ಕಡೆ ಸೂತಕ ಅಂತ ಚಾಲೂ ಮಾಡ್ತಾರ. ನಮ್ಮ ಧರ್ಮದೊಳಗ ಸೂತಕ ಇಲ್ಲ. ಯಾವಾಗ ತಾಯಿ ಗರ್ಭಕ್ಕೆ ಲಿಂಗ ಕಟ್ಟಿಸಿ ಆದ್ಮೇಲೆ ಜನನ ಆದ್ಮೇಲೆ 3ನೇ ದಿವಸಕ್ಕೋ 5ನೇ ದಿವಸಕ್ಕೋ ಮಣಿ ಗುರುಗಳನ್ನ ಕರೆಸಿ ಮತ್ತೆ ಪಾದ ಪೂಜೆಯನ್ನ ಮಾಡಿಸಿ ಅದನ್ನ ಮತ್ತೆ ಅದೇ ಲಿಂಗವನ್ನು ಶುದ್ಧ ಮಾಡಿ ಅದ ತೊಟ್ಟಿಲಕ್ಕೆ ಕಟ್ಟುವಂತ ಕ್ರಿಯೆ. ಇದು 2ನೇ ಸಂಸ್ಕಾರ. ಒಂದು ಗರ್ಭ ಸಂಸ್ಕಾರ, 2ನೇದ್ದು ತೊಟ್ಟು ಏನಂತೀರಿ ನೀವು ಅದಕ್ಕೆ, ಲಿಂಗ ಕಟ್ಟು ಸಂಸ್ಕಾರ ಅಂತ ಮಾಡ್ತಾರ. 3ನೇದ್ದು ನಾಮಕರಣ ಸಂಸ್ಕಾರ, ಹೆಸರಿಡುವುದು. ಹೆಸರಿಡಬೇಕಾದ್ರೂ ಸಹಿತ ಮತ್ತೆ ಮಣಿ ಗುರುಗಳನ್ನು ಕರೆಸಿ ಗುರುಗಳ ಕಡೆಯಿಂದನೇ ಮೊದಲು ಭಸ್ಮ ಹಚ್ಚಿಸಿ ಎಡಗಿ ಒಳಗೆ ನಾಮಕರಣವನ್ನ ಮಾಡಿಸಿ ಆಮೇಲೆ ತೊಟ್ಟದೊಳಗೆ ಹಾಕುವಂಥದ್ದು. ಇದು 3ನೇ ಸಂಸ್ಕಾರ. ಇನ್ನು ಹೆಸರಿಡಬೇಕಾದ್ರೂ ಒಂದು ಪದ್ಧತಿ ಅದ. ನೀವು ಇಡ್ತೀರಿ ಈಗಿನ ಹೆಸರುಗಳು, ಪಿಂಕಿ, ಮುಂದಕ್ಕ ಡಾಂಕಿ, ಅದ್ರ ಮುಂದೆ ಮೊಂಕಿ. ಈಗ ನಿಮ್ಮ ಹೆಸರುಗಳು ಇವೆಲ್ಲ. ನಮ್ಮ ಹಿರಿಯರು ಅವಾಗಿನ ಕಾಲದೊಳಗೆ ಹೆಸರು ಕರಿಬೇಕಾಗಿತ್ತು ಅಂತಂದ್ರೆ ಒಂದು ಸ್ವಾರ್ಥ ಇತ್ತು. ಏನಂತ ಸ್ವಾರ್ಥ ಅದ ಅಂತಂದ್ರೆ, ಇಲ್ಲಿ ಹೆಸರಿಡಬೇಕಾದ್ರೆ ಒಂದು ಪದ್ಧತಿ ಅದ. ನಾಮಕರಣ, ನಾಮ ಅಂತಂದ್ರೆ ಹೆಸರು, ಕರಣ ಅಂತಂದ್ರೆ ಇಡುವುದು, ನಾಮಕರಣ. ಗಂಡು ಮಕ್ಕಳಾಗಿದ್ದು ಅಂತಂದ್ರೆ ಸರಿ ಸಂಖ್ಯೆ ಒಳಗೆ ಹೆಸರುಗಳನ್ನು ಇಡ್ತಿದ್ರು. ಗಣಪತಿ ಎಷ್ಟು ಅಕ್ಷರ ಅದಾವ್ರಿ? 4 ಅಕ್ಷರ ಅದಾವ. ಪಾರ್ವತಿ ಎಷ್ಟು ಅಕ್ಷರ ಅದಾವ? 3 ಅಕ್ಷರ ಅದಾವ. ಮಾದೇವಿ ಎಷ್ಟು ಅಕ್ಷರ ಅದಾವ? 3 ಅಕ್ಷರ ಅದಾವ. ಹೌದಿಲ್ರಿ? ಹೆಣ್ಣು ಮಕ್ಕಳ ಹೆಸರು ತೆಗೆದುಕೊಂಡು ನೋಡ್ರಿ,
ಬೆಸ ಸಂಖ್ಯೆ ಒಳಗದಾವ. ಗಂಡು ಮಕ್ಕಳ ದೇವರ ಹೆಸರುಗಳನ್ನು ನೋಡ್ರಿ, ಎಲ್ಲವೂ ಸಹಿತ ಸರಿ ಸಂಖ್ಯೆ ಒಳ ಹೆಸರುಗಳನ್ನ ಕಾಣ್ತೀವಿ ನಾವೆಲ್ಲವೂ ಸಹಿತ. ನಾಮಕರಣ ಮಾಡುವುದು ಸಹಿತ ಒಂದು ಪದ್ಧತಿ ಅದ. ಈಗಿನ ಹೆಂಗೆ ಹೆಸರಿಡುದು ನೋಡ್ಬೇಕ್ರಿ, ಎಂತೆಂಥ ಹೆಸರುಗಳನ್ನ ಇಡ್ತಾವ. ಒಬ್ಬ ಹತ್ತನಿಂದ ಹೋದತ್ತ ಮುತ್ತೆ, ಎಲ್ಲಿಗೆ? ಬೆಂಗಳೂರಿಗೆ ಹೋದ. ಇಲ್ಲಿಂದ ಬೆಳಗಾವಕ್ಕೆ ಹೋದ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನಿಗೆ ಹತ್ತಿದ ಟ್ರೈನ್ ಸ್ವಲ್ಪ ಒಂದು 2 ತಾಸು ತಡಾಗಿ ಹೋತ್ ನೋಡ್ರಿ. 6ಕ್ಕೆ ಹೋಗೋ ಟ್ರೈನ್ 8ಕ್ಕೆ ಹೋಗಿತ್ತು. ಹೋಗೋದ್ರೊಳಗಾಗಿ ಮೊಮ್ಮಕ್ಕಳು ಇರ್ಬೇಕಂತ ತಿಳ್ಕೊಂಡು ಹೋಗಿ ನೋಡ್ತಾನೆ. ಮೊಮ್ಮಕ್ಕಳು ಆಗಲಿ ಸಾಲಿಗೆ ಹೋಗಿದ್ದು. ಅವಾಗ ಮೊಮ್ಮಕ್ಕಳು ಸಾಲಿಗೆ ಹೋಗಿದ್ದು. ಮಗಳ ಬಾಯಪ್ಪ ಭಾಳ ದಿವಸ ಟೈಮ್ ಭಾಳ ತಡಾಗಿ ಬಂದು ಬಾ ಅಂತ ತಿಳ್ಕೊಂಡು ಸ್ನಾನ ಮಾಡಿಸಿದ್ಲು. ಸ್ನಾನ ಆದ್ಮೇಲೆ ನಾಷ್ಟ ಮಾಡಿ ಹಾಕೊಟ್ಲು. ನಾಷ್ಟ ಉಂಡ. ನಾಷ್ಟ ತಿಂದಾದ್ಮೇಲೆ ಮಧ್ಯಾಹ್ನ ಊಟನ ಆತು. ಸಾಯಂಕಾಲ 4 ಗಂಟೆ ಆತು ನೋಡ್ರಿ. ಕ್ವಿಂಟಲ್ ಗಟ್ಲೆ ಬ್ಯಾಗ್ ಹಾಕೊಂಡು ಒದ್ದಾಡ್ಕೊತ ಬಂದು ಎಡ್ಡು ಮೊದಲನೇ ಹುಡುಗ ಬತ್ ನೋಡ್ರಿ. ಅದು 4 ಗಂಟೆ ಸುಮಾರಿಗೆ ಈಕೆ ಮಗಳು ಏನು ಮಾಡಿದ್ಲು, ಈ ಸ್ನ್ಯಾಕ್ಸ್ ಅಂತ ಕೊಡ್ತಾರೆ ನೋಡ್ರಿ. ಅಲ್ಲಿ ಇಲ್ಲಿ ನಾವು ಈ ಕಡೆ ನಮ್ಮ ಕಡೆಯಲ್ಲಿ ಏನು ಮಾಡ್ತೀವಿ, 3 ಹೊತ್ತು ತಿನ್ಬೇಕಾದ್ರೆ ರಾಮಾಯಣ ಆಗಿರ್ತದೆ ನಮಗೆ. ಆ ಕಡೆ ಬೆಂಗಳೂರು ಕಡೆ 4 ಹೊತ್ರಿ ಅವು. ಸಾಯಂಕಾಲ ಸಮಯದೊಳಗೆ ಸ್ನ್ಯಾಕ್ಸ್ ಅಂತ ತಿನ್ಕೋತ ಕೂತಿದ್ದು. ಅದೇನೋ ಗೋಬಿ ಮಾಡಿ ಕೊಟ್ಟಿದ್ಲು. ಗೋಬಿ ತಿನ್ಕೋತ ಕೂತಿತ್ರಿ ಮುದಕ್. ಗೋಬಿ ತಿನ್ಕೋತ ಕುಂತಾಗ ಆ ಕಡೆದ ಹುಡುಗ ಬತ್ರಿ. ಹುಡುಗ ಬಂದ. ಆ ಹುಡುಗನ ಮಾತಾಡ್ಸ್ಬೇಕಂತ ತಿಳ್ಕೊಂಡು ರಟ್ಟೆ ಕೈ ಹಾಕಿದ. ರಟ್ಟಿ ಬಿಡಿಸ್ಕೊಂಡು ಮೊದಲು ಬ್ಯಾಗ್ ತೆಗೆದ ಸೋಫಾ ಸೆಟ್ ಮೇಲೆ ಹೋಗಿತ್ರ. ಒಳಗೆ ಹೊಂಟಿತ್ತು. ಆ ರಟ್ಟಿ ಕೈ ಹಾಕಿ ಮತ್ತೆ ಕೈ ಹಿಡ್ಕೊಂಡು ತೊಡಿ ಮೇಲೆ ಕುದಿಸ್ಕೊಂಡು ಕೂತ. ಬಾಪ ಪುಟ್ಟ ಅಂದ. ಅದು ಒಂದ್ಸಾರಿ ಮಗನ ಅಜ್ಜನ ಮಕ ನೋಡ್ತದ. ನಿನ್ನ ಹೆಸರು ಏನು ಪುಟ್ಟ ಅಂದ. ಇವ್ ಮುದಕ್ ಮತ್ತೊಂದ್ ಕೈ ತಿನ್ಕೋತ ನಿನ್ನ ಹೆಸರು ಏನು ಅಂದ. ನೀ ತಿನ್ನಂದ. ಈ ಅಜ್ಜ ಅಂದ, ನಾ ತಿನ್ನಾಕತ್ತನಪ್ಪ, ನಿನ್ನ ಹೆಸರು ಏನು ಅಂದ. ಮತ್ತ ನೀ ತಿನ್ನತ್ತದ ಮುದಕ್. ತಿನ್ನಾಕತ್ರ ಕಾಣ್ತದಿಲ್ಲ ನಿನಗ, ನಿನ್ನ ಹೆಸರು ಏನು? ಮತ್ತು ನೀ ತಿನ್ನಕತ್ತದ. ಸ್ವಲ್ಪ BP ಶುಗರ್ ಇತ್ರಿ ಮನುಷ್ಯಾಗ ಮುದಕಗ. ಹಳೆ ಮಳೆ ನೀ ತಿನ್ನಕತ್ತಿ ನೋಡ. ತಿನ್ನಕತ್ತಿನಿಲ್ಲ ಇಟ್ಟು ಅಂದ್ಕೂಲ ಮಮ್ಮಿ ಅನ್ಕೋತ ಒಳಗ ಹೋಗ್ತದ. ಅವಾಗ ಮಗಳು ಬಂದು, ಯಾಕಯ್ಯಪ್ಪ ಹಿಂಗ್ಯಾಕೆ ಜಬರ್ಸಾಕತ್ತಿ? ನಮ್ಮ ಹುಡುಗರು ನಿಮ್ಮ ಅತ್ನಿ ಹೆಂಗ ನಿಮ್ಮ ಅತ್ನಿ ಹೆಂಗ್ ಹುಡುಗರು ಅಲ್ಲ, ನಮ್ಮ ಹುಡುಗರು ಭಾಳ ಸೂಕ್ಷ್ಮ ಅದಾವ್, ಹಿಂಗೆಲ್ಲ ಜಬರ್ಸ್ಬೇಡಪ್ಪ. ಏನು ಬೇಡ, ನಾ ಯಾಕೆ ಜಬರ್ಸಾಕತ್ತೀನಿ? ಆ ಹುಡುಗನ ಹೆಸರು ಕೇಳಾಕತ್ತೀನಿ. ಆ ಹುಡುಗ ಒಳ್ಳೆ ಮಳ್ಳೆ ನೀ ತಿನ್ನ ಅನ್ನಕತ್ತಾನ. ಅವಾಗ ಮಮ್ಮಿ ಅಂದು, ಯಪ್ಪ ಅವನ ಹೆಸರ ನಿಮಗೆ ಹೆಂಗ್ ಗೊತ್ತಾಗ್ತದ? ಏನು ಹುಡುಗ ಏನು ತಿನ್ಕೋತ ಇಡ್ಬೇಕು ಏನು ದವಸ ಯಾವ್ದು ಲೇಕಿದ? ಮತ್ತೆ ಯಾರು ನಿತಿನ್ ಅವ್ರು ಬೇಜಾರು ಮಾಡ್ಕೊಂಡ್ರಿ? ಮತ್ತೆ ಹಂಗ ಏನ್ರಿ ನಿತಿನ್ ಹತ್ತಿದ್ರೊಳಗೆ ಏನು ಅರ್ಥ ಐತಿ ಹೇಳ್ರದ್ರೊಳಗೆ ನೋಡೋನು. ಏನು ತಿನ್ಕೋತ ಅಡ್ಡಾಡೋದು ಅದು? ಈ ನಿತಿನ್ ಹೋತ್ರಿ. ಅದು ಹಿಂದಿಂದ ಪುಟ್ಟಿ ಬತ್ ನೋಡ್ರಿ ಸಣ್ಣದ. ಅದು ಆ ಪುಟ್ಟಿನ ಒಳಗೆ ಹೊಂಟಿತ್ತು. ಅದು ಒಂದು ಬ್ಯಾಗ್ ತೆಗೆದು ಸೋಫಾ ಸೆಟ್ ಮೇಲೆ ಹೋಗೋದು. ಅದು ಹೋಗುವಾಗ ಆ ಹುಡುಗಿ ರಟ್ಟೆ ಕೈ ಹಾಕಿ ತಗೊಂಡು ಆ ಹುಡುಗಿನ ತುಳಿ ಮ್ಯಾಗ ಕುಂದರ್ಸ್ಕೊಂಡು ಆ ಹುಡುಗಿ ಕೇಳಿದ, ನಿನ್ನ ಹೆಸರು ಏನು ಪುಟ್ಟಿ? ಅದು ನಂದ. ಹೂವ ನಿಂದ. ಮತ್ ನಂದ. ಹೂ ಯವ್ವ ನಿಂದ ಕೇಳಾಕತ್ತೀನಿ ಬೇ. ಅದು ಮತ್ತ ನಂದ. ಮೊದಲ BP ಮನುಷ್ಯರಿ ಮುದಕ. ಹೊಳೆ ಮಳೆ ನಿಂದ ಹೆಸರು ಕೇಳಾಕತ್ತೀನಿ. ಮತ್ ನಂದ 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 ಅನ್ನಕತ್ತಿ. ಅದು ಬಿಟ್ಟು ಜಬರ್ಸಿಗಳು ಮತ್ತೆ ಅದು ಒಳ್ಕೊತ ಒಳಗ ಹೊಡ್ತೀನಿ ಮಮ್ಮಿ. ಮತ್ತ ಮಮ್ಮಿ ಬತ್ರ ಕಡಿದ್ದ. ಕೇಳಿದ, ಯಾಕೆ ಯಪ್ಪ ಹಿಂಗ್ಯಾಕೆ ಜಬರ್ಸಾಕತ್ತಿ ನಮ್ಮ ಹುಡುಗರಿಗೆ? ಏನು ಬೇ ಹುಡುಗಿ ಹೆಸರು ಕೇಳಾಕತ್ತೀನಿ. ಹೊಳೆ ಮಳೆ ನಂದ 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 ಅನ್ನಕತ್ತಾಳ. ಅವಾಗ ಮಮ್ಮಿ ಅಂದ್ಲು, ಯಪ್ಪ ಆಕಿ ಹೆಸರ ನಂದ ಅಂದ್ರೆ ಒಂದು ದೀಪದ ಹೆಸರು ಅರ್ಥದ. ಏನು ಅರ್ಥದ ಹೇಳ್ರಿ ಈಗಿನ ಹೆಸರುಗಳು? ಇತ್ತೀಚಿನ ದಿನಮಾನದಲ್ಲಿ ನಾವೆಲ್ಲ ನೋಡಾಕತ್ತೀವಿ. ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಪರಂಪರೆಗಳು ನಾವು ಹಾಳು ಮಾಡಾಕತ್ತೀವಿ ಅಂತಂದ್ರೆ, ಅವಾಗಿನ ಕಾಲದೊಳಗೆ ಹೆಸರಿಡುವಂತ ಉದ್ದೇಶ ಏನಿತ್ತು? ಆ ಊರೊಳಗೆ ಯಾರಾದ್ರೂ ಮಹಾತ್ಮರು ಆಗಿ ಹೋಗಿದ್ರು ಅಂತಂದ್ರೆ ಮಹಾತ್ಮರ ಹೆಸರುಗಳನ್ನ ಇಡ್ತಿದ್ರು. ಮುರುಘೇಂದ್ರ ಶಿವಯೋಗಿಗಳು ಮುರುಘೇಂದ್ರ ಅಂತ ಹೆಸರುಗಳನ್ನ ಇಡ್ತಿದ್ರು. ಯಾವ ಕಾರಣಕ್ಕೆ ಹೆಸರುಗಳನ್ನ ಇಡ್ತಿದ್ರು? ಮಲ್ಲಯ್ಯ ಅಂತ ನಾಮಕರಣ ಮಾಡ್ತಿದ್ರು. ಮಣಿ ಗುರುಗಳ ಹೆಸರು ಇಡ್ತಿದ್ರು, ಮಣಿ ದೇವರ ಹೆಸರು ಇಡ್ತಿದ್ರು. ಇಡುವಂತ ಉದ್ದೇಶ ಏನದ ಅಂತಂದ್ರೆ, ವಯಸ್ಸಾದ ಮೇಲೆ ಎಲ್ಲರೂ ಸಾಯಿದ ಸಹಜ ನೋಡ್ರಿ. ಸಾಯುವಂತ ಸಂದರ್ಭದೊಳಗ ತಂದೆ ತಾಯಿಗಳಿಗೆ ಹೆಚ್ಚಾಗಿ ಮಕ್ಕಳ ಮೇಲೆ ಬಹಳ ಮೋಹ ಇರ್ತದ. ಆ ಮಗ ಅಥವಾ ಮಗಳನ್ನ ಕರೆಯುವ ನೆಪದೊಳಗ ದೇವರ ನಾಮಸ್ಮರಣೆನೂ ಆಗಿರ್ಬೇಕು, ಗುರುವಿನ ನಾಮಸ್ಮರಣೆನೂ ಆಗಿರ್ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮುರುಘೇಂದ್ರ ಅಂತ ಕರೆದಂಗ ಆಗಿರ್ಬೇಕು, ಶಿವಯೋಗಿಗಳ ನಾಮಸ್ಮರಣೆ ಆಗಿರ್ಬೇಕು, ಆ ಕಡೆ ಹುಡುಗನ ಕರೆದಂಗ ಆಗಿರ್ಬೇಕು. ಅವಾಗಿನ ಇಡುವಂತ ಹೆಸರುಗಳ್ರಿವೆಲ್ಲ ಈಗ ಎಡ್ಡ ಅಕ್ಷರಕ್ಕೆ ಬಂದಿರ್ತಾವ್ರಿ ಇವು. ಇನ್ನೊಂದು 10 ವರ್ಷ ಬಿಟ್ಟು ನೋಡಿರ್ಬೇಕಾರ ಶಾ ಸೂ ಸ
ನೋಡಾಕದ್ರಬೇಕ್ರಿ. ಈಗ ಮದುವೆ ಹೋಗಿರ್ತಾರಲ್ರಿ ನೋಡ್ರಿ ನೀವೆಲ್ಲ ಅಲ್ಲಿ ಮದುವೆ ಒಳಗೆ ಹಿಂದೆ ಹೆಸರು ಬರ್ದಿರ್ತಾರ ನೋಡ್ರಿಬೇಕಾರೆ ಎರಡು ಅಕ್ಷರ. ಈಗ ಆ ಹುಡುಗಂದು ಒಂದು ಅಕ್ಷರ ವಿ ತಗೊಂಡಿರ್ತಾರ, ಅದ್ರ ಬಾರ್ ಹೊಡೆದ ಕೆಳಗೆ ಎಸ್ ಹಾಕಿರ್ತಾರ. ಅಟ್ಟ ಮೇಲೆ ತಿಳ್ಕೊಂಡ್ಬಿಡ್ಬೇಕು ನೀವು ಯಾವ್ದು ಹೆಸರು. ಯಾಕ್ರೆ ಇಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಪರಂಪರೆಗಳು ನಾವೆಲ್ಲ ಹಾಳು ಮಾಡ್ಕೊಂಡು ಹೊಂಟೀವಿ. ನಮ್ಮ ಹಿರಿಯರು ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಎಲ್ಲದರಲ್ಲಿಯೂ ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಾಗಿ ಇಟ್ಕೊಂಡು ಬಂದಿರತಕ್ಕಂಥದ್ದು. ಸಣ್ಣ ಮಕ್ಕಳಿದ್ದಾಗ ಮಕ್ಕಳಿಗೆ ಒಂದಿಷ್ಟು ಮಹಾತ್ಮರನ್ನು ಕುರಿತು ನಾವು ತಿಳಿಸ್ತಾ ಮಕ್ಕಳನ್ನು ಬೆಳೆಸುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಹೇಳ್ತೀವಲ್ಲ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು ಅಂತ ಅವೆಲ್ಲ ಹೇಳ್ಕೊಂಡು ಬರ್ತೀವಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥದ್ದು. ಯಾವಾಗ ಮಾತೃ ದೇವೋಭವ ಅನ್ನುವಂಥ ಮೊದಲನೇ ಗುರು ಯಾರು ಆಗ್ತಾರಂದ್ರೆ ತಾಯಿನೇ ಮೊದಲ ಗುರು ಆಗ್ತಾಳ. ಹೌದಿಲ್ರಿ? ತಾಯಿ ಸಣ್ಣವಳಿದ್ದಾಗ ಉಣಿಸುವಾಗ ತಿನಿಸುವಾಗ ಆ ತಾಯಿಗೆ ಮಹಾತ್ಮರ ಕಥೆಗಳನ್ನು ಹೇಳಿಸ್ತಾ ಉಣಿಸ್ಬೇಕು, ತಿನ್ನಿಸ್ಬೇಕು, ಕುಡಿಸ್ಬೇಕು, ಬೆಳೆಸ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಈಶ್ವರ್ ಸನ್ಕಲ್ರವ್ರು ಹೇಳ್ತಾರೆ ಈ ಮಾತನ್ನ. ಸಣ್ಣ ಮಕ್ಕಳಿದ್ದಾಗ ತಾಯಿ ಹೆಂಗ ಉಣಿಸ್ತಾಳ ತಿನ್ನಿಸ್ತಾಳ ಆ ಭಾವದೊಳಗೆ ಮಕ್ಕಳು ಬೆಳೀತಾ ದೊಡ್ಡವಾಗ್ತಾರ. ನಾವೆಲ್ಲ ತಿಳ್ಕೊಂಡಿವಿ. ಈ ನಾವು ಮಹಾತ್ಮರ ಹತ್ರ ಬಂದಾಗ, ದೇವಸ್ಥಾನಕ್ಕೆ ಬಂದಾಗ ನಮ್ಮ ಬೇಡಿಕೆಗಳನ್ನ ಇಟ್ಟೆಲ್ಲ ಹೋಗ್ತಿರ್ತೀವಿ. ಅದರಲ್ಲಿ ವಿಶೇಷವಾಗಿ ಶಿವಯೋಗಿಗಳ ಗದ್ದಿಗೆ ಎಂತ ಜಾಗೃತ ಗದ್ದಿಗೆ ಐತಂತಂದ್ರೆ, ಸುಮ್ಮನೆ ಇವತ್ತೊಂದು ಪುಸ್ತಕದಲ್ಲಿ ನಾನು ಬರಬೇಕಾದ್ರೆ ಓದ್ಕೋತ ಬಂದೆ. ಓದುವಂತ ಸಂದರ್ಭದೊಳಗೆ ಇದೇ ಒಂದು 30 ವರ್ಷದ ಹಿಂದ್ಗಡೆ ಆಗಿ ಹೋಗಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಒಂದು ಕಥೆಯನ್ನು ಬರೆದಿದ್ದ. ಅದ್ರೊಳಗೆ ಅತ್ನಿ ಒಳಗೊಬ್ರು ಯಾರೋ ಹಿರಿಯರು ಒಂದು ಹೋರಿ ತಂದು ಬಿಟ್ಟಿದ್ರಂತ ಮಠಕ್ಕೆ. ಬಿಡ್ತಾರಲ್ರಿ ಇಲ್ಲಿ ಒಂದು ಹೋರಿ ತಂದು ಬಿಟ್ಟಿದ್ರಂತ. ಆ ಹೋರಿ ಮಠಕ್ಕೋಸ್ಕರವಾಗಿ ಬಿಟ್ಟಿದ್ದಕ್ಕೆ ಎಲ್ಲರ ಮನಿ ಮುಂದೆ ಹೋಗಿತ್ತು. ಹೋಗುವಂತ ಸಂದರ್ಭದೊಳಗೆ ಯಾರು ರೊಟ್ಟಿ ಹಾಕ್ತಿದ್ರು, ಯಾರು ಏನ್ ಹಾಕ್ತಿದ್ರು ಹಾಕಿ ತಿಂದು ಹೋಗಿತ್ತದು. ಕೆಲವು ಸಂದರ್ಭದೊಳಗೆ ಏನು ತಿಳಿತಿದ್ದೋ ಗೊತ್ತಿಲ್ಲ, ಎಲ್ಲರನ್ನು ಹಾಯಕ್ ಹೋಗಿತ್ತದು. ಕೆಲವು ಸಂದರ್ಭದೊಳಗೆ ಒಮ್ಮೆಲೆ ಹಾಯುದು ಗುದ್ದುದು ಹಿಂಗೆಲ್ಲ ಮಾಡುವಂತ ಸಂದರ್ಭದೊಳಗೆ ಒಬ್ರು ಯಾರೋ ಏನ್ ಮಾಡಿಬಿಟ್ಟಿದ್ರ ಆ ಹೋರಿಗೆ. ನೋಡಿ ಸಾಕಾಗಿ ಈ ಹೋರಿ ಕಿರಿಕಿರಿನ ಬಾಳ ಆಗೈತೆ ಅಂತ ತಿಳ್ಕೊಂಡು ಯಾವ ಹೋಗಿ ಪಾಪ ಹೊಟ್ಟಿಗೆ ಚಾಕು ಹಾಕಿಬಿಟ್ಟದ. ಅದಕ್ಕೆ ಮಠದ ಹೋರಿಗೆ ಹಿಂಗೆ ಹಾಕಿಬಿಟ್ರಲ್ಲ ಅಂತ ಹೋರಿ ಬಿಟ್ಟ ಚಿಂತೆ ಮಾಡ್ಕೋತ ಬಂದ. ಮುರುಗೇಂದ್ರ ಶಿವಯೋಗಿಗಳ ಹತ್ರ ಗದಿ ಮುಂದಗಡೆ ಬಂದು ಕುತ್ಕೊಂಡು, ಅಪ್ಪ ಶಿವಯೋಗೀಶ, ಏನೋ ಒಂದು ಸಂಕಲ್ಪ ಇತ್ತು, ಆ ಸಂಕಲ್ಪಕ್ಕೋಸ್ಕರವಾಗಿ ನಾವು ಹೋರಿ ಬಿಟ್ಟಿದ್ದೆ, ಮತ್ತೆ ಹಿಂಗ ಹೋರಿಗೆ ಪಾಪ ಯಾರೋ ಚಾಕು ಹಾಕಿಬಿಟ್ಟಾರ, ಹೋಗಿ ಆ ಚಾಕು ತೆಗಿಬೇಕಂತಾರ ಹಾಯಕ್ ಬರ್ತಿತ್ತದು. ಅದ್ರ ತ್ರಾಸ. ಅದಕ್ಕೆ 3-4 ದಿನಗಳ ಪರ್ಯಂತರವಾಗಿ ಚಾಕು ಇದ್ದಲ್ಲಿ ಇತ್ತು, ಅಲ್ಲೆಲ್ಲ ಹುಳುಗಳೆಲ್ಲ ಗಿಚ್ಚುಗಡಾಕತ್ತಿದ್ದು, ಮತ್ತೆ ರಕ್ತ ಕಾಣಕತ್ತ. ಪಾಪ ಹುಳುಗಳು ಆಡುವ ಕ್ರಿಮಿಕೀಟಗಳು ಯಾವಾಗ ಹುಳ ಬಿದ್ದಿರ್ತಕ್ಕಂಥ ಸಂದರ್ಭದೊಳಗೆ ಆ ಹೋರಿ ಬಿಟ್ಟಿರ್ತಕ್ಕಂಥ ಮಾಲಕ ಬಂದು ಶಿವಯೋಗಿಗಳ ಹತ್ರ ಬಂದು ಸ್ವಲ್ಪ ಧ್ಯಾನಕ್ಕೆ ಕೂತಂಗೆ ಮಾಡಿ, ಅಪ್ಪ ಶಿವಯೋಗೀಶ, ಆ ಮಠಕ್ಕೆ ಬಿಟ್ಟಿರ್ತಕ್ಕಂಥ ಹೋರಿ ಪ್ರಾಣ ಉಳಿವು ನಿನ್ನ ಕೈ ಒಳಗೆ ಐತಿ ನೋಡಪ್ಪ ಅಂತ ತಿಳ್ಕೊಂಡು ಸಾಯಂಕಾಲ 3 ಸಂಜೆ ಹೊತ್ತಿನಗಡೆ ಬಂದು ದೀಪ ಹಚ್ಚಿ ಶಿವಯೋಗಿಗಳ ಮುಂದಗಡೆ ಕುತ್ಕೊಂಡು ಧ್ಯಾನ ಮಾಡಿ ಹೋಗ್ತಾನ. ಅವತ್ತು ಮರುದಿವಸ ಎದ್ದು ಮತ್ತೆ ಶಿವಯೋಗಿಗಳ ಮುಂದೆ ಬಂದು ನೋಡ್ಬೇಕಂತ ತಿಳ್ಕೊಂಡು ನೋಡ್ತಾನ. ಆ ಶಿವಯೋಗಿಗಳ ಗದ್ದಿಗೆ ಸುತ್ತಾಲು ಸಗಣಿ ಬಿದ್ದಿತ್ತಲ್ಲಿ. ಏನ್ ಹಿಂಗ ಸಗಣಿ ಕಾಣಕತ್ತದಲ್ಲ ಅಂತ ತಿಳ್ಕೊಂಡು ಆ ಸಗಣಿಗೆ ಹೊಂಟ ಹೋಗ್ತಾನ. ಹೋಗಿ ನೋಡಿದ್ರೊಳಗಾಗಿ ಆ ಮೂಲಿ ಒಳಗೆ ಬಂದ ಆ ಹೋರಿ ಮಕ್ಕೊಂಡಿತ್ತ. ಏನು ಹೋರಿ ಮಕ್ಕೊಂಡಿತ್ತಲ್ಲ, ಆ ಹೋರಿ ಮೇಲೆ ಮೊದಲು ಚಾಕು ನೋಡಿದ, ಚಾಕು ಇದ್ದಿದ್ದಿಲ್ಲ. ಅದು ಯಾವಾಗ ಚಾಕು ಇದ್ದಿದ್ದಿಲ್ಲ ಅಲ್ಲಿ ಏನಾದ್ರು ಗಾಯ ಐತನಂತ ನೋಡ್ತಾನ, ಗಾಯ ಸಹಿತ ಮಠಮಯವಾಗಿತ್ತು. ಅವಾಗ ಶಿವಯೋಗಿ ಗದ್ದಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದವ. ಮತ್ ಶಿವಯೋಗಿಗಳ ಅದಾರಂತೀರಿ ಇಲ್ಲಂತೀರಿ, ಇನ್ನು ಶಿವಯೋಗಿ ಶಕ್ತಿ ಅಂತ ದೊಡ್ಡದ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಶಿವಾಘವ. ಮಗ್ಗೆ ಮಾಯದೇವರು ಹೇಳ್ತಾರೆ. ಇಂತಿಂತ ಕಥೆಗಳನ್ನ ಸಣ್ಣ ಮಕ್ಕಳಿಗೆ ನಾವು ಹೇಳುವಂತ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಆ ಮಕ್ಕಳಲ್ಲಿ ಭಕ್ತಿ, ಶ್ರದ್ಧೆ, ಮಹಾತ್ಮರಿಗೆ ಹೆಂಗ ಗೌರವ ಕೊಡಬೇಕು ಅನ್ನುವಂತ ಭಾವ ಸಣ್ಣ ಮಕ್ಕಳಿದ್ದಾಗ ಬೆಳೀತದೆ. ಈಗ ನಾವು ಒಟ್ಟು ಮಕ್ಕಳು ಉಂಡ್ರ ಸಾಕು, ತಿಂದ್ರ ಸಾಕು ಅಂತ ತಿಳ್ಕೊಂಡು ಕೈಯಾಗ ಮೊಬೈಲ್ ಒಟ್ಟು ಬ್ಯಾಗ್ ತುರುಕಿದ್ದ. ನಿಮಗೆಲ್ಲ ಗೊತ್ತಿರಬೇಕು, ಛತ್ರಪತಿ ಶಿವಾಜಿ ಮಹಾರಾಜ್ ತಾಯಿ ಜೀಜಾಬಾಯಿ, ತಾಯಿ ಜೀಜಾ ಮಾತಾ ಮಗನನ್ನ ಬೆಳೆಸಿ ಸಣ್ಣವಿದ್ದಾಗ ಹೇಳ್ತಿದ್ಲು, ನೀ ಧೈರ್ಯವಂತನಾಗಬೇಕು, ಶೌರ್ಯವಂತನಾಗಬೇಕು, ಮುಂಬರು ದಿನಮಾನದೊಳಗೆ ನಮ್ಮ ಭಾರತ ದೇಶದ ಧ್ವಜವನ್ನ ಎತ್ತರಕ್ಕೆ ಹಾರಿಸಬೇಕು ಅಂತ ತಿಳ್ಕೊಂಡು ಹೇಳ್ತಿರುವಂತ ಸಂದರ್ಭದೊಳಗೆ ಅವಾಗ ಒಂದು ದಿವಸ ಶಿವಾಜಿ ಮಹಾರಾಜನಿಗೆ ಚಿಂತೆ ಚಾಲು ಆಗ್ತದೆ.
ಬೆಳೆದು ನಿಂತಿರ್ತಕ್ಕಂಥ ಮಗ 20-25ನೇ ವಯಸ್ಸಿಗೆ ಎಲ್ಲಿಲ್ಲದ ಧೈರ್ಯ ಬರ್ತಿತ್ತು. ಬ್ರಿಟಿಷರ ಜೊತೆ ಯುದ್ಧ ಮಾಡುವಾಗ ಧೈರ್ಯ ಬರ್ತಿತ್ತು. ಕೆಲವು ಸಂದರ್ಭದೊಳಗೆ ಬಡದಾಡುವಾಗ ಎಲ್ಲಿಲ್ಲದ ಧೈರ್ಯ ಬರ್ತಿತ್ತು. ಏನೂ ಇಲ್ಲಾರ್ದ ಖಡ್ಗ ಹಿಡ್ಕೊಂಡು ಸುಮ್ಮನೆ ನಿಂತ ಅಂತಂದ್ರೆ ಕಟ್ ಗಡಗಡ ಅಂತ ನಡುಗ್ತಿತ್ತದ ಕೈ. ಏನಿದು ಹಿಂಗ ಆಗ್ತದಲ್ಲ ಅಂತ ತಿಳ್ಕೊಂಡು ಶಿವಾಜಿ ವಿಚಾರ ಮಾಡ್ತಾನ, ನಮ್ಮವ್ವ ಜೀಜಾಮಾತ ಸಣ್ಣವಳಿದ್ದಾಗ ಎಲ್ಲಾ ಹೇಳಿ ಬೆಳೆಸಿದ್ಲಲ್ಲ, ಇದೇನು ಇಷ್ಟೆಲ್ಲ ಧೈರ್ಯವಂತನಾಗಿರ್ಬೇಕಾದ್ರೆ ನಾನು ಈ ಖಡ್ಗ ಹಿಂಗ್ ನಡಗ್ತದಲ್ಲ ಅಂತ ತಿಳ್ಕೊಂಡು ಹೋಗಿ ಅವತ್ತೊಂದು ದಿವಸ ಮನೆಗೆ ಹೋಗಿ ಜೀಜಾಮಾತನ ಹತ್ರ ಕೇಳ್ತಾನೆ ಶಿವಾಜಿ ಮಹಾರಾಜ, ನೀ ಸಣ್ಣವಿದ್ದಾಗ ಹಿಂಗೆಲ್ಲ ಬೆಳೆಸಿದಿ, ಆದ್ರೆ ಕೆಲವು ಸಂದರ್ಭ ಖಡ್ಗ ನಡಗ್ತದೆ ಯಾಕಂತ ಗೊತ್ತಾಗೋಲ್ತು ಅಂತ ಕೇಳಿದಾಗ ಜೀಜಾಮಾತ ಉತ್ತರ ಕೊಡ್ತಾಳೆವ, ಬಹಳ ಲಕ್ಷ ಕೊಡಬೇಕು. ಹೇಳ್ತಾಳೆ ಜೀಜಾಮಾತ, ಮಗ ನೀನು ಹುಟ್ಟಿ 9 ತಿಂಗಳ ಹಸುಗೂಸಾಗಿದ್ದಿ, ಇನ್ನು ಸಣ್ಣವಿದ್ದಿರುವಂತ ಸಂದರ್ಭದೊಳಗ ನಂದು ಒಂದು ಯಾವುದೋ ಕೆಲಸದ ನಿಮಿತ್ತವಾಗಿ ಮಗ್ಲು ಓಣ್ಯಾನವರು ಉಡಿ ತುಂಬಿಕೊಳ್ಳಂತ ಕರೆಸಿದ್ರು. ಉಡಿ ತುಂಬಿಕೊಳ್ಬೇಕಂತ ತಿಳ್ಕೊಂಡು ಕರೆಸಿದ್ರು. ಉಡಿ ತುಂಬಿಕೊಳ್ಬೇಕಂತ ನಾ ಕಡೆ ಹೋಗಿದ್ದೆ. ಬದು ಸ್ವಲ್ಪ ತಡ ಆತು, ಒಂದು ತಾಸು ತಡ ಆತು. ಆದ ಕಾರಣಕ್ಕೋಸ್ಕರವಾಗಿ ಮನಿ ಒಳಗ ಕಸ ಹುಡಿಯುವಂತ ಸೇವಕಿ ದಾದಿ ಅಲ್ಲಿ ಕಸ ಹೊಡ್ಯಾಕತ್ತಿದ್ಲು. ನೀ ಹೊಟ್ಟೆಸ್ಕೊಂಡು ಅಳಾಕ್ ಚಾಲೂ ಮಾಡಿದ್ದಿ. ಏನ್ ಅಳುವಂತ ಸಂದರ್ಭದೊಳಗೆ ಅಳುವನ್ನ ನೋಡಿ ಆ ಹೆಣ್ಮಗಳು ವಿಚಾರ ಮಾಡ್ತಾಳ, ಇಟ್ಟು ಅಳಾಕತ್ತದ ಮಗು, ಅವು ಇನ್ನ ಬರೋಲ್ಲಾಗ್ಯಾಳ, ನನ್ನ ಮಗ ಬೇರೆ ಅಲ್ಲ, ಈ ಶಿವಾಜಿ ಬೇರೆ ಅಲ್ಲ ಅಂತ ತಿಳ್ಕೊಂಡು ತನ್ನ ಮಗನ ಸ್ವರೂಪದೊಳಗೆ ಕರ್ಕೊಂಡು ತನ್ನ ಎದಿಹಾಲನ್ನು ಕುಡಿಸಾಕತ್ತಿದ್ಲು. ಕುಡಿಸಿದ್ದು ತಪ್ಪಲ್ಲ. ಕುಡಿಸುವಂತ ಸಂದರ್ಭದೊಳಗೆ ಆ ಮಗುವನ್ನ ತನ್ನ ತೊಡಿ ಮೇಲೆ ಕರ್ಕೊಂಡು ಏನು ಕುಡಿಸುವಾಗ ಕೈ ಒಂದ್ ಸ್ವಲ್ಪ ನಡಗಾಕತ್ತಿತ್ತು. ಅದ ಸಂದರ್ಭ ನಾ ಬಂದ್ಬಿಟ್ಟೆ. ಯಾಕೆ ನಡಗಾಕತ್ತಿತ್ತು ಅಂತಂದ್ರೆ ಆ ಕೇಳ್ತಾಳೆ ಜೀಜಾಮಾತ, ನಾ ಕುಡಿಸುದೇನೋ ಮಗ ಅನ್ನುವಂತ ಭಾವದೊಳಗೆ ಹಾಲು ಕುಡ್ಸಾಕತ್ತೀನಿ, ಆದ್ರೆ ಜೀಜಾಮಾತ ಬಂದು ಏನಾದ್ರೂ ತಿಳ್ಕೊಂಡು ಗಿಂಡಾಳಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಕೈ ನಡಗಾಕತ್ತಿತ್ತು ಅಂತ ತಿಳ್ಕೊಂಡು ಹೇಳ್ತಾಳಕ್ಕೆ. ಏನ್ ಆ ಕೈ ನಡುಗುವುದನ್ನು ನೋಡಿದ ತಕ್ಷಣದೊಳಗ ಏನ್ ಹಾಲು ಕುಡಿದಿದ್ದೆಲ್ಲ ಎರಡೂ ಕಾಲನ್ನ ಮೇಲ್ಗಡೆ ಮಾಡಿ ದುಬ್ಬಾ ಬಡ್ದು ಎಲ್ಲಾ ಹಾಲನ್ನು ಹೊರಗಡೆ ಕಕ್ಸಿದೆ. ಇದಕ್ಕ ಭಯ ಪಟ್ಕೊಂಡು ಹಾಲು ಕುಡಿಸಾಳ ಅನ್ನುವ ಕಾರಣಕ್ಕೋಸ್ಕರವಾಗಿ ಏನ್ ಹಾಲು ಎಲ್ಲಾ ಹೊರಗಡೆ ಕಕ್ಸಿದ್ನೆಲ್ಲ ಒಂದ್ ಹನಿ ನಿನ್ನ ರಕ್ತದೊಳಗೆ ಹೋಗಿದ್ದಕ್ಕೆ ಮಗ, ಆ ಒಂದ್ ಹನಿ ಹಾಲು ಹೋಗಿದ್ದಕ್ಕೋಸ್ಕರವಾಗಿ ಹಿಂಗ ನಿನ್ನ ಕೈ ನಡ್ಗಾಕತ್ತದ ನೋಡು ಅಂತ ತಿಳ್ಕೊಂಡು ಹೇಳ್ತಾಳೆ ಜೀಜಾಮಾತ. ಎಲ್ಲಾ ಸಂದರ್ಭದೊಳಗೂ ಧೈರ್ಯವಂತನಾಗಲಿ ಶೌರ್ಯವಂತನಾಗಲಿ ಅಂತ ತಿಳ್ಕೊಂಡು ಹೇಳಿ ಬೆಳೆಸ್ತಿದ್ದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಹಿಂಗಿಂಗ ಅವಡ್ಗಳು ಆಗ್ತಪ್ಪ ಮಗ ಅಂತ ತಿಳ್ಕೊಂಡು ಹೇಳ್ತಾಳೆ ಜೀಜಾಮಾತ. ಸಣ್ಣ ಮಕ್ಕಳಿದ್ದಾಗ ಅದಕ್ಕೆ ಒಬ್ಬ ಇಂಗ್ಲಿಷ್ ಪೋಯಿಟ್ ಹೇಳ್ತಾನೆ, 1 ಗುಡ್ ವುಮೆನ್ ಈಕ್ವಲ್ ಟು 100 ಗುಡ್ ಟೀಚರ್ಸ್ ಅಂತ. ಏನ್ರಿ, ಮನಿ ಒಳಗ ಒಬ್ಬ ಒಳ್ಳೆ ತಾಯಿ ಇದ್ಲು ಅಂತಂದ್ರೆ 100 ಶಿಕ್ಷಕರಿಗೆ ಸಮ ಅಂತ. 100 ಶಿಕ್ಷಕರು ಮಾಡುವಂತ ಕೆಲಸವನ್ನು ಒಬ್ಬ ಒಳ್ಳೆ ತಾಯಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಂತ. ತಾಯಿ ಒಳಗಂತ ದೊಡ್ಡ ಶಕ್ತಿ ಇರ್ತದೆ. ಆ ತಾಯಿ ಮಗುವಿನ ಹೆಂಗ್ ಬೆಳೆಸಬೇಕು, ಉಣಿಸ್ಬೇಕು, ಸಣ್ಣವಿದ್ದಾಗ ಯಾರಿಗೆ ಹೆಂಗ್ ಮಾತಾಡಬೇಕು. ಕೆಲವೊಂದಿಷ್ಟು ಮಂದಿ ಮಾತಾಡ್ತಿರ್ತಾರೆ, ನೋಡ್ಬೇಕು, ಮಾವು ಬಂದ್ ನೋಡ್ಲೆ ಒದಿ ಮಾವು ಚಲೋ ಆತ್ರ. ಸಣ್ಣ ಇದ್ದಾಗ ಮತ್ತೆ ಹಿಂಗ್ ಒದಿ ಹೊಡಿ ಬಡಿ ಅಂತ ಕೆಲಸ ಚಾಲೂ ಮಾಡಿದ್ರೆ ಮಕ್ಳು ಚಾಲೂ ಮಾಡ್ತಾವ ಸಣ್ಣವಿದ್ದಾಗ. ಕೆಲವು ಸಂದರ್ಭದೊಳಗ ಮಕ್ಕಳಿಗೆ ಹೆಂಗ್ ಮಾತಾಡಬೇಕು, ಏನು ಮಾತಾಡಬೇಕು ಕಲಿಸ್ಬೇಕಲ್ಲ. ಅದಕ್ಕೆ ಹೇಳ್ತಾರ ನಮ್ಮ ಹಿರಿಯರು, ಮಾತಾಡಕ್ ಬರ್ತಿತ್ತು ಮಾತಾಡ, ಇಲ್ಲ ಅಂದ್ರೆ ಸುಮ್ಮನಾಗಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಡ್ಕೊಳ ಮಡಿವಾಳಪ್ಪ ಹೇಳ್ತಾನ, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಬಹಳ ಸುಂದರವಾಗಿರ್ತಕ್ಕಂಥ